ಸುದ್ದಿವಾಹಿನಿ. ನಾನು ಸುರೇಶ್ ಬಡಿಗೇರ್. ವಿಜಯನಗರ ಜಿಲ್ಲೆ ಅಗರಿಬೊಮ್ಮನಹಳ್ಳಿಯಲ್ಲಿ ಅದ್ಭುತ ನೈಜ ಪ್ರತಿಭೆಯನ್ನು ಕಂಡ ಕವಿಯ ವರ್ಣನೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಮಕ್ಕಳ ಒಲವು ಯಾವ ಕಡೆಗೆ ಎಂಬುದು ಯಾರಿಗೂ ಗೊತ್ತಾಗುವುದಿಲ್ಲ. ಇಲ್ಲೊಂದು ಅದ್ಭುತ ಪ್ರತಿಭೆ ಚಿತ್ರಕಲೆಯತ್ತ ದಾಪುಗಾಲು ಇಟ್ಟಿದೆ. ನಮ್ಮ ಹಳೆ ಅಗರಿಬೊಮ್ಮನಹಳ್ಳಿಯಲ್ಲಿ ಕ್ರಿಸ್ತಶರಣ ವಿದ್ಯಾಪೀಠ ಶಾಲೆಯ 9ನೇ ತರಗತಿ ವಿದ್ಯಾರ್ಥಿನಿ ಪೂಜಾರ್ ಗಗನ ಅದ್ಭುತ ಚಿತ್ರಕಲಾ ಪ್ರತಿಭೆಯನ್ನು ನೋಡಿ ನಾನು ಮೂಕವಿಸ್ಮಿತನಾದೆ. ಚಿತ್ರಕಲೆಯಿಂದ ಕಲಿಕೆ ಮುಂದುವರಿಯುತ್ತದೆ ಹೊರತು ಚಿತ್ರಕಲೆ ಬಿಟ್ಟು ಕಲಿಕೆ ಮುಂದುವರಿಯಲಾರದು. ಪ್ರತಿ ಹಂತದಲ್ಲಿ ಮಕ್ಕಳ ಚಟುವಟಿಕೆ ಕಲಿಕೆಯ ಗತಿಯನ್ನು ನಿರ್ಧರಿಸುತ್ತದೆ. ಮಕ್ಕಳ ಪ್ರಗತಿಯನ್ನು ಚಿತ್ರಕಲೆಯಲ್ಲಿ ಕಾಣಬಹುದು. ಚಿತ್ರಕಲೆಯ ಪ್ರತಿಯೊಂದು ಮಗುವಿನಲ್ಲಿ ರಚನಾತ್ಮಕ ಶಕ್ತಿಯನ್ನು ವೃದ್ಧಿಗೊಳಿಸುತ್ತದೆ. ಚಿತ್ರಕಲೆಯು ವಿದ್ಯಾರ್ಥಿ ರಚನಾ ಸಾಮರ್ಥ್ಯದ ಬೆಳವಣಿಗೆ, ಭಾವ ವಿಭಕ್ತಿ, ಕಲ್ಪನಾ ಶಕ್ತಿ ವರ್ಧಿಸುವುದಕ್ಕೆ ಅವಕಾಶ ನೀಡುತ್ತದೆ. ಕೆಲವು ಹಂತಗಳಲ್ಲಿ ವಿದ್ಯಾರ್ಥಿ ಮಾತಿನಲ್ಲಿ ವ್ಯಕ್ತಪಡಿಸಲಾಗದ ತನ್ನ ಸಂದೇಶವನ್ನು ಹೊರಗೆಡುವ ಚಿತ್ರಕಲೆಯಂತ ಮೌನ ಭಾಷೆಯು ಅವಲಂಬಿಸುತ್ತದೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಪೂಜಾರ್ ಗಗನ ಜ್ಞಾಪಕ ಶಕ್ತಿ ನೋಡಿ ನನಗೆ ಆಶ್ಚರ್ಯವಾಯಿತು. ತಂದೆ, ತಾಯಿ, ಅಣ್ಣ ಹಾಗೂ ಶಾಲೆಯ ಶಿಕ್ಷಕಿಯರಾದ ಶೋಭಾ ಮಿಸ್, ರಾಧಾ ಮಿಸ್ರಿಂದ ಪ್ರೋತ್ಸಾಹದ ನುಡಿಗಳು ಪೂಜಾರ್ ಗಗನ ಚಿತ್ರಕಲೆಯಲ್ಲಿ ಇನ್ನಷ್ಟು ಪ್ರತಿಭೆಯನ್ನು ಗುರುತಿಸಲು ಸಹಕರಿಸಲಾಗಿದೆ. ಚಿತ್ರಕಲೆಯ ಮಾರ್ಗದರ್ಶನ ಈ ವಿದ್ಯಾರ್ಥಿಗೆ ಪ್ರೋತ್ಸಾಹಿಸಿದ್ದು ಮುಂದೊಂದು ದಿನ ಚಿತ್ರಕಲೆಯಲ್ಲಿ ಅದ್ಭುತ ಪ್ರತಿಭೆಯಾಗಿ ಬೆಳೆಯುವುದರಲ್ಲಿ ಎರಡು ಮಾತಿಲ್ಲ. ಪೂಜಾರ್ ಗಗನಾಳ ಪ್ರಕೃತಿ ಒಲವಿನ ಚಿತ್ರಗಳು ಕೃಷ್ಣರಾಧೆಯ ಚಿತ್ರ ಭವಿಷ್ಯದ ಹಸಿರಿನ ಭರವಸೆಯಂತೆ ಕಾಣುತ್ತವೆ. ಇನ್ನಷ್ಟು ಚಿತ್ರಗಳು ಪೂಜಾರ್ ಗಗನಾಳಿಂದ ಮೂಡಿಬರಲಿ, ಸಮಾಜದ ಸಾಧನೆಯ ಬೆಳಕಾಗಿ ಉತ್ತುಂಗಕ್ಕೆ ಏರಲಿ ಎಂದು ಹಾರೈಸುವೆ. ಶುಭವಾಗಲಿ ಪೂಜಾರ್ ಗಗನ. ನಿಮ್ಮ ಪರಿಚಯ? ನನ್ನ ಹೆಸರು ಪದ್ಮಾ ದೊಡ್ಡಬಸಪ್ಪ ಅಂತ ಹೇಳ್ಬಿಟ್ಟು. ಇವಳು ನಮ್ಮ ಮಗಳು ಚಿಕ್ಕ ವಯಸ್ಸಿನಿಂದ ಡ್ರಾಯಿಂಗ್ ಕಲಿತಾ ಇದ್ದಾಳೆ. ಟೀಚರ್ ಸಿಕ್ಕಿಲ್ಲ ಅವಳಿಗೆ. ಸಿಕ್ಕಿದ್ನಪ್ಪ ಅಂದರೆ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದ್ಲು. ಸ್ಕೂಲಲ್ಲಿ ಟೀಚರ್ ಇಲ್ಲ, ಇಲ್ಲಿ ಹೊರಗಡೆ ಕಳ್ಸಲ್ಲ ಅಂದರು ಹೊರಗಡೆನೂ ಇಲ್ಲ. ಹಾಗಾಗಿ ಅವಳಿನ ಕಲಿತಾ ಇದ್ದಾಳೆ. ಅದರಲ್ಲಿ ಮುಂದುವರಿಬೇಕನ್ನೋ ಆಸಕ್ತಿ ಜಾಸ್ತಿನೇ ಇದೆ ಅವಳಿಗೆ. ಹಾಗಾಗಿ ನಾವು ಕಲಿಯೋಕೆ ಅವಳಿಗೆ ಏನು ಇಷ್ಟ ಇದೆ ಅದ್ರ ಮೇಲೆ ಬಿಟ್ಟಿದ್ದೀವಿ ನಾವು ಕಲೀಲಿ. ನಮ್ಮ ಮನೆಯವ್ರ ಹೆಸರು ಪೂಜಾರ್ ದೊಡ್ಡಬಸಪ್ಪ ಅಂತ ಹೇಳ್ಬಿಟ್ಟು. ನನ್ನ ಮಗನ ಹೆಸರು ಪೂಜಾರ್ ಪೃಥ್ವಿ, ನನ್ನ ಹೆಸರು ಪೂಜಾರ್ ಪದ್ಮ ಅಂತ, ಇವಳ ಹೆಸರು ಪೂಜಾರ್ ಗಗನಶ್ರೀ ಅಂತ ಹೇಳ್ಬಿಟ್ಟು. ನಮ್ಮ ಮನೇಲಿ ನಾವು 4 ಜನ ಇದ್ದೀವಿ. ನಮ್ಮನೆಯವರು ಇದರಲ್ಲಿ ವರ್ಕ್ ಮಾಡ್ತಿದ್ದಾರೆ, ಕಂಪ್ನಿಯಲ್ಲಿ, ಪ್ರೈವೇಟ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದಾರೆ. ನನಗೆ ಡ್ರಾಯಿಂಗ್ ಮಾಡೋಕ್ಕೆ ಭಾಳ ಇಂಟ್ರೆಸ್ಟು. ಮತ್ತು ನನಗೆ ಡ್ರಾಯಿಂಗ್ ಕ್ಲಾಸಸ್ ಆಗಲಿ ಟೀಚರ್ಸ್ ಆಗಲಿ ಸಿಕ್ಕರೆ ನಾನು ಅದಕ್ಕೆ ಪಾರ್ಟಿಸಿಪೇಟ್ ಮಾಡ್ತೀನಿ. ಆ ಕ್ಲಾಸಸ್ ಸೇರಿಕೊಂಡು ನಾನು ಡ್ರಾಯಿಂಗ್ ಕಲಿತೀನಿ. ನನಗೆ ಅಪ್ಪಾಜಿ, ಅಮ್ಮ, ಅಣ್ಣ, ನನ್ನ ಫ್ಯಾಮಿಲಿ ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಟೀಚರ್ಸ್ ಆಗಲಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ನನ್ನ ಟೀಚರ್ಸ್ ಯಾರಾದರೂ ಡ್ರಾಯಿಂಗ್ ಕ್ಲಾಸಸ್ ಸಿಕ್ಕರೆ ನಾನು ಅದಕ್ಕೆ ಜಾಯಿನ್ ಆಗ್ತೀನಿ. ಟೀಚರ್ಸಲ್ಲಿ ನನಗೆ ಶೋಭಾ ಮಿಸ್ಸು, ಉಮೇಶ್ ಸಾರು, ಶಶಿಕಲಾ ಮಿಸ್ಸು, ನಮ್ಮ ರಿಯಾ ಸಿಸ್ಟರು ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾರೆ. ಅಮ್ಮ ಆಗಲಿ, ಅಣ್ಣ, ಅಕ್ಕ, ಅಪ್ಪಾಜಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ನನಗೆ ಫ್ರೆಂಡ್ಸು ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಯಾವುದೇ ಏನಾದರೂ ಡ್ರಾಯಿಂಗ್ ಮಾಡಿದರೆ ಎಲ್ಲರೂ ಚೆನ್ನಾಗಿದೆ ಸಪೋರ್ಟ್ ಮಾಡ್ತಾರೆ. ನಮ್ಮದು ವಿಜಯನಗರ ಜಿಲ್ಲೆ ಅಗರಿಬೊಮ್ಮನಹಳ್ಳಿ ತಾಲೂಕು. ನಮ್ಮದು ಸ್ವಂತೂರು ಬನ್ನಿಗೋಳು. ನಾವಿಲ್ಲಿ ಓದೋಕ್ಕೋಸ್ಕರ ಇಲ್ಲೇ ಕ್ರಿಸ್ತಶರಣ ವಿದ್ಯಾಪೀಠ ಸ್ಕೂಲಲ್ಲಿ ಓದ್ತಿದ್ದೀನಿ. ಅಣ್ಣ ದಾವಣಗೆರೆಯಲ್ಲಿ ಹಾಸ್ಟೆಲಲ್ಲಿ ಓದ್ತಿದ್ದಾನೆ. ನಾವು ಈ ಓಲ್ಡ್ HP ಹಳ್ಳಿಯಲ್ಲೇ ಓದ್ತಿರೋದು. ನಮ್ಮ ಅಜ್ಜಿ ತಾತ ಎಲ್ಲ ನಮ್ಮ ಸ್ವಂತೂರಲ್ಲೇ ಇರೋದು. ನಮ್ಮ ಅಜ್ಜಿ ತಾತ ಎಲ್ಲರೂ ಅಲ್ಲೇ ಸ್ವಂತೂರಲ್ಲೇ ಬನ್ನಿಗಳಲ್ಲೇ ಇರೋದು. ನಾವು ಮಾತ್ರ ಇಲ್ಲಿ, ನಾನು ಅಮ್ಮ ಇಲ್ಲೇ ಅಗರಿಬೊಮ್ಮನಹಳ್ಳಿಯಲ್ಲೇ ಇರೋದು. ಅಣ್ಣ ದಾವಣಗೆರೆಯಲ್ಲಿದ್ದಾನೆ. ನಾನು ಓದೋಕ್ಕೋಸ್ಕರ ಇದೇ ಊರಲ್ಲಿ ಇಲ್ಲೇ ಇರೋದು, ಮನೆ ಮಾಡ್ಕೊಂಡು. ನನ್ನ ಪುಟ್ಟ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸಿದ ಸಿಡಿಲು ಗುಡುಗು ವಾಹಿನಿಗೆ ಧನ್ಯವಾದಗಳು. ಸುರೇಶ್ ಬಡಿಗೇರ್ ಅಣ್ಣನಿಗೆ ಧನ್ಯವಾದಗಳು ಮತ್ತು ಮೈಬಾ ಅಣ್ಣನಿಗೆ ಧನ್ಯವಾದಗಳು. ಇದು ಮೆಡಲ್ಸು, ಸರ್ಟಿಫಿಕೇಟು. ಡ್ರಾಯಿಂಗ್ನಲ್ಲಿ ಫಸ್ಟ್ ಪ್ರೈಸ್ ಬಂದಿರೋದು 7th ನಲ್ಲಿ. ನೆಕ್ಸ್ಟು ಇದು
ಇದು ಸೆಕೆಂಡ್ ಪ್ರೈಸ್ ಡ್ರಾಯಿಂಗ್ನಲ್ಲಿ ಬಂದಿರೋದು, ಇದು 8th ಹೌದಾ? ಮತ್ತೆ ಇದು ನನ್ನ ಇದು ನೇಚರ್ ಡ್ರಾಯಿಂಗು, ಇದು ಕಾರ್ಟೂನ್ ಅಂತ, ಕಾರ್ಟೂನಲ್ಲಿ ಬಂದಿರೋ ಡ್ರಾಯಿಂಗ್ ಮಾಡಿರೋದು ನಾನು. ಇದು ಮಂಡಲ ಆರ್ಟು, ಗಿಟಾರ್ ಟೈಪಿಂಗ್ ಮಾಡಿರೋ ಮಂಡಲ ಆರ್ಟ್. ಭಾಳ ಚೆನ್ನಾಗಿ ಬಂದಿದೆ ಚಿತ್ರಕಲೆ. ಈ ಗಣೇಶನ ಚಿತ್ರ ಗಣೇಶ ಇದು 8th ಡ್ರಾಯಿಂಗ್ ಮಾಡಿರೋದು ನಾನು ಮನೇಲೆ, ಅಂದರೆ ಫೋನ್ ಒಡೆ ಮಾಡಿರೋ ಡ್ರಾಯಿಂಗು, ಯಾರೂ ಹೇಳ್ಕೊಟ್ಟಿಲ್ಲ. ನಾನು ಕ್ಲಾಸಸ್ ಎಲ್ಲ ನೋಡ್ತಿದ್ದೀನಿ, ಈ ಊರಲ್ಲೇ ಯಾವ ಕ್ಲಾಸಸ್ ಕೂಡ ಇಲ್ಲ. ಕ್ಲಾಸಸ್ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತೀನಿ ಅಂತ ಅನ್ಕೊಳ್ತೀನಿ. ನಿಮಗೆ